ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಅನ್ನಭಾಗ್ಯ ಯೋಜನೆಯ ಒಂದು ಮುಖ್ಯವಾದ ಮಾಹಿತಿಯನ್ನು ನಾನು ನಿಮಗೆ ಇವತ್ತು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಅನ್ನಭಾಗ್ಯ ಯೋಜನೆದು 4 ತಿಂಗಳ ಹಣ ಪೆಂಡಿಂಗ್ ಇದೆ. ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್ ಮತ್ತು ಡಿಸೆಂಬರ್ ತಿಂಗಳದು. ಕೆಲವರಿಗೆ ಆಗಸ್ಟ್ ತಿಂಗಳು ಅಮೌಂಟ್ ಕೂಡ ಬಂದಿಲ್ಲ. ಸೊ ಇದ್ರ ಬಗ್ಗೆ ರಾಜ್ಯ ಸರ್ಕಾರ ಹೊಸ ವರ್ಷಕ್ಕೆ ಅಂದರೆ ಜನವರಿ ತಿಂಗಳಲ್ಲಿ ಅನ್ನಭಾಗ್ಯ ಯೋಜನೆಯ ಹಣ ಬಿಡುಗಡೆ ಮಾಡ್ತಾ ಇದ್ದಾರೆ. ಯಾವಾಗ ಹಣ ಬರುತ್ತೆ ಮತ್ತು ಎಷ್ಟು ಕಂತಿಂದು ಒಟ್ಟಿಗೆ ಹಾಕ್ತಾರೆ ಅನ್ನೋ ಇನ್ಫಾರ್ಮೇಷನ್ ಕೂಡ ತಿಳಿಸ್ಕೊಡ್ತೀನಿ. ಮೊದಲನೇ ಬಾರಿ ಚಾನಲ್ ನೋಡ್ತಾ ಇದ್ದು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಕಾಣೋ ಬೆಲ್ ಐಕನ್ ಮೇಲೆ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಮುಂದೆ ಏನೇ ಇನ್ಫಾರ್ಮೇಷನ್ ಇರೋ ವಿಡಿಯೋ ಹಾಕಿದ್ರು ಮೊದಲಿಗೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಮತ್ತು ಜನಸಮಯ ಟೆಲಿಗ್ರಾಮ್ ಗ್ರೂಪ್ಗೆ ಯಾರಾದರೂ ಜಾಯ್ನ್ ಆಗಿಲ್ಲ ಅಂದರೆ ದಯವಿಟ್ಟು ಜಾಯ್ನ್ ಆಗಿ. ಪ್ಲೀಸ್ ವಿಡಿಯೋಗೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ. ನೆಕ್ಸ್ಟ್ ಇವತ್ತು ಟಾಪಿಕ್ ಬಂದ್ಬಿಡ್ತೀನಿ. ನೋಡಿ, ಕಾಂಗ್ರೆಸ್ ಸರ್ಕಾರದ 5 ಗ್ಯಾರಂಟಿ ಯೋಜನೆಗಳಲ್ಲಿ, ಪಂಚ ಗ್ಯಾರಂಟಿ ಯೋಜನೆಗಳಲ್ಲಿ ಅನ್ನಭಾಗ್ಯ ಕೂಡ ಒಂದು. ಇದ್ರ ಪ್ರಕಾರ ಅವ್ರು ಪ್ರತಿ ತಿಂಗಳು ನಮಗೆ 10 kg ಅಕ್ಕಿನ ಕೊಡಬೇಕಿತ್ತು. ಅವ್ರು ಹೇಳಿದ್ದು ಆಶ್ವಾಸನೆ ಕೊಟ್ಟಿದ್ದು ಹೇಗೆ ಅಂದರೆ, ಒಬ್ಬ ವ್ಯಕ್ತಿಗೆ ನಾನು 10 kg ಅಕ್ಕಿ ಕೊಡ್ತೀನಿ ಅಂತ ಹೇಳಿದ್ರು. ಮತ್ತೆ ಇದು ದೊಡ್ಡ ವಿಷಯವಾಗಿ ಚರ್ಚೆ ಕೂಡ ಆಯಿತು. ಎಲ್ಲರೂ ಕೂಡ ಸಿದ್ದರಾಮಯ್ಯ ಅವ್ರನ್ನ ಅನ್ನರಾಮಯ್ಯ ಅಂತ ಕರೀತಿದ್ರು. ಅಷ್ಟರ ಮಟ್ಟಿಗೆ ಫೇಮಸ್ ಆದಂಥ ಯೋಜನೆ ಇದು. ಯಾಕಂದರೆ ಸಿದ್ದರಾಮಯ್ಯ ಅವ್ರ ಅಧಿಕಾರಕ್ಕೆ ಬಂದಾಗ ಯಾವಾಗಲೂ ಕೂಡ ಬಡವರಿಗೆ, ಮಧ್ಯಮ ವರ್ಗದವರಿಗೆ, ನಿರ್ಗತಿಕರಿಗೆ ಸಹಾಯ ಆಗುವಂಥ ಯೋಜನೆಗಳನ್ನೇ ಮಾಡೋದು. ಇದಕ್ಕಿಂತ ಮುಂಚೆ ಅವರು 7 kg ಅಕ್ಕಿನ ಕೊಡ್ತಾ ಇದ್ರು ಒಬ್ಬ ವ್ಯಕ್ತಿಗೆ. ಇಂದಿರಾ ಕ್ಯಾಂಟೀನ್ಗಳನ್ನ ಜಾರಿಗೆ ತಂದರು. ಏನಕ್ಕೆ ಅಂದರೆ, ಯಾರು ಪಾಪ ಬಡವರು ಇರ್ತಾರೆ, ಯಾರು ಹಸ್ಕೊಂಡು ಮಲ್ಕೋಬಾರದು ಅನ್ನೋದು ಸಿದ್ದರಾಮಯ್ಯ ಅವ್ರ ಉದ್ದೇಶ ಆಗಿತ್ತು. ಅವರು ಒಳ್ಳೆ ಒಳ್ಳೆ ಯೋಜನೆಗಳನ್ನ ಜಾರಿಗೆ ತಂದರು. ಅದರಲ್ಲಿ ಅನ್ನಭಾಗ್ಯ ಕೂಡ ಒಂದು. 10 kg ಅಕ್ಕಿ ಕೊಡ್ತೀನಿ ಅಂತ ಅನೌನ್ಸ್ ಮಾಡಿದ್ರು ಅಷ್ಟೇ. ಬಟ್ ಅವ್ರ ಕೈಲಿ 10 kg ಅಕ್ಕಿನ ಒದಗಿಸೋಕ್ಕಾಗಲಿಲ್ಲ. ಕಾಂಗ್ರೆಸ್ ಸರ್ಕಾರ ಏನ್ ಮಾಡ್ತು, ನಾವು ಕೊಟ್ಟಿರೋ ಮಾತನ್ನ ತಪ್ಪಾರ್ದು 5 kg ಅಕ್ಕಿ ಕೊಡ್ತೀನಿ, ಇನ್ನು 5 kg ಬದಲಿಗೆ ನಾನು ನಿಮಗೆ ಒಬ್ರಿಗೆ 170 ರೂಪಾಯಿ ಹಣ ಕೊಡ್ತೀನಿ. 1 kg ಅಕ್ಕಿಗೆ 34 ರೂಪಾಯಿ ಅಂತ ನಾನು ಹಣ ಕೊಡ್ತೀನಿ, ಅದರಲ್ಲಿ ನೀವು ಅಕ್ಕಿ ಖರೀದಿ ಮಾಡ್ಕೊಂಡು ತಿನ್ನಿ ಅಂತ ಹೇಳ್ಬಿಡ್ತು. ಇವರೇ ಖರೀದಿ ಮಾಡಿ ಕೊಡಬಹುದಿತ್ತಲ್ವಾ ಅಂತ ಕೂಡ ಕೆಲವ್ರಿಗೆ ಅನ್ಸುತ್ತೆ. ಯಾಕಂದ್ರೆ ಜನಗಳು ಕೊಟ್ಟರೆ ಅದು ಖರ್ಚಾಗ್ಬಿಡುತ್ತೆ, ಇವರೇ ಖರೀದಿ ಮಾಡಿ ಕೊಟ್ಟಿದ್ರಾಗಿರೋದು ಅಂತ. ಬಟ್ ಅವರು ಕೇಂದ್ರ ಸರ್ಕಾರದ ಹತ್ರ ಕೇಳಿದಾಗ ಅವ್ರು ಅಕ್ಕಿ ಇಲ್ಲ ಅಂತ ಹೇಳಿದ್ರು. ಅದಕ್ಕೆ ನಮ್ಮ ಸಿದ್ದರಾಮಯ್ಯ ಅವರು ನಾವು ಅಕ್ಕಿದ ಬದಲು ದುಡ್ಡೇ ಕೊಡ್ತೀನಿ, ನೀವೇ ಅಕ್ಕಿ ತಗೊಳ್ಳಿ ಅಂತ ಹೇಳ್ಬಿಟ್ರು. ಬಟ್ ಅಕ್ಕಿ ಹಣ ಹಾಕೋದೇನೋ ಹಾಕಿದ್ರು, ಒಂದು 8-9 ತಿಂಗಳು ಕರೆಕ್ಟಾಗಿ ಬಂತು. ಇವಾಗ ನೋಡಿದ್ರೆ 4-5 ತಿಂಗಳು ಹಣನ ಪೆಂಡಿಂಗ್ ಉಳಿಸ್ಕೊಂಡಿದ್ದಾರೆ. ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಈಗ ಆಲ್ರೆಡಿ ಜನವರಿಗೂ ಕೂಡ ಬಂದಿದ್ದೀವಿ. ಅನ್ನಭಾಗ್ಯ ಯೋಜನೆಯ ಹಣ ಬಂದಿಲ್ಲ. ಈಗೇನಪ್ಪ ಹೊಸ ವರ್ಷ ಬೇರೆ ಹತ್ರ ಬಂತು, ಈ ಟೈಮಲ್ಲಾದರೂ ಅನ್ನಭಾಗ್ಯ ಯೋಜನೆಯ ಹಣ ಏನಾದರೂ ಹಾಕ್ತಾರಾ, ಬರುತ್ತಾ ಅಂತ ನೋಡೋದಾದ್ರೆ ಹೊಸ ವರ್ಷಕ್ಕೆ ರಾಜ್ಯ ಸರ್ಕಾರದವ್ರು ಹಣ ಹಾಕಿಲ್ಲ. ಹಣ ಬರಬಹುದು ಅಂತ ನಿರೀಕ್ಷೆಯಲ್ಲಿದ್ದ ಜನರಿಗೆ ಸ್ವಲ್ಪ ಬೇಜಾರು ಕೂಡ ಆಗಿದೆ. ಬಟ್ ಅನ್ನಭಾಗ್ಯ ಯೋಜನೆಯ ಹಣ ಹೊಸ ವರ್ಷ ಅಂದ್ರೆ ಜನವರಿ ತಿಂಗಳಲ್ಲೇ ಅಮೌಂಟ್ ಹಾಕ್ತೀನಿ ಅಂತ ಮಾತ್ರ ತಿಳಿಸಿದ್ದಾರೆ. ನೋಡಿ ಪಾಪ, ಮೈಸೂರಲ್ಲಿ ಎಷ್ಟೊಂದು ಜನ ಮಹಿಳೆಯರು ಹೇಗಿದ್ರು ಫ್ರೀ ಬಸ್ ಇದೆ ಅಲ್ವಾ, ಈಗ ಅನ್ನಭಾಗ್ಯ ಯೋಜನೆ ಹಣ ಏನಾದರೂ ಹಾಕ್ಬಿಟ್ರು ಅಂದ್ರೆ ಧಾರ್ಮಿಕ ಸ್ಥಳಗಳಿಗೆ, ದೇವಸ್ಥಾನಗಳಿಗೆ ಹೋಗಿ ಪ್ರಯಾಣ ಮಾಡಿಕೊಂಡು ಹೊಸ ವರ್ಷನ ಸಂಭ್ರಮವಾಗಿ ಆಚರಿಸೋಣ ಅನ್ನೋ ಪ್ಲಾನಿಂಗ್ ಇಟ್ಕೊಂಡಿದ್ರಂತೆ. ಬಟ್ ಅನ್ನಭಾಗ್ಯ ಯೋಜನೆಯ ಹಣ ಸರ್ಕಾರದ ಕಡೆಯಿಂದ ಬಿಡುಗಡೆ ಆಗಿಲ್ಲ. ಅಂದ್ರೆ ಹೊಸ ವರ್ಷಕ್ಕೆ ನಿನ್ನೆ ಅಮೌಂಟ್ ಬಿಡುಗಡೆ ಆಗಿಲ್ಲ. ಜಿಲ್ಲೆಯ ಫಲಾನುಭವಿಗಳು ಏನಿದ್ದಾರೆ ಅವ್ರಿಗೆ ಎಲ್ಲ ಕರ್ನಾಟಕದಾದ್ಯಂತ 4 ತಿಂಗಳಿಂದ ಅನ್ನಭಾಗ್ಯ ಯೋಜನೆಯ ಹಣ ಬಂದಿಲ್ಲ. ನೇರ ನಗದು DBT ಮುಖಾಂತರ ಹಣ ಹಾಕ್ತೀವಿ ಅಂತ ಹೇಳಿದ್ರು. ಬಟ್ ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್ ಮತ್ತು ಡಿಸೆಂಬರ್ ಯಾವ ಹಣ ಕೂಡ ಸರ್ಕಾರದಿಂದ ಇನ್ನೂ ಕೂಡ ಸಂದಾಯ ಆಗಿಲ್ಲ. ಆದ್ರೆ ಮಹಿಳೆಯರು ಮಾತ್ರ ಹೋಪ್ನ ಕಳ್ಕೊಂಡಿರಲ್ಲ. ಏನ್ ಮಾಡ್ತಿರ್ತಾರೆ, ಯಾವ್ದಾದ್ರು ಮೆಸೇಜ್ ಬಂದ್ಲಿ ಅನ್ನಭಾಗ್ಯ ಯೋಜನೆಯ ಹಣ ಬಂತೇನೋ, ಗೃಹಲಕ್ಷ್ಮಿ ಹಣ ಬಂತೇನೋ ಅಂತ ಪಾಪ ಕಾಯ್ತಾನೆ ಇರ್ತಾರೆ. ಬಟ್ ರಾಜ್ಯ ಸರ್ಕಾರ ಹಣ ಇನ್ನೂ ಕೂಡ ಬಿಡುಗಡೆ ಮಾಡಿಲ್ಲ. ಈಗ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಗಳ ಅಧಿಕಾರಿಗಳು ಒಂದು ಅಪ್ಡೇಟ್ನ ಕೊಟ್ಟಿದ್ದಾರೆ. ಏನಪ್ಪಾ ಅಂದ್ರೆ, ಜನವರಿ 2ನೇ ವಾರ ಬರೋವರೆಗೂ ಕೂಡ ಗೃಹಲಕ್ಷ್ಮಿ ಅನ್ನಭಾಗ್ಯ ಯೋಜನೆಯ ಹಣ ಬರೋದು ಡೌಟ್ ಇದೆ. ಒಟ್ನಲ್ಲಿ ಜನವರಿ ತಿಂಗಳಲ್ಲಿ ಅನ್ನಭಾಗ್ಯ ಯೋಜನೆಯ ಹಣ ಬಂದೇ ಬರುತ್ತೆ. ಬಟ್ 2 ವಾರ 15ನೇ ತಾರೀಕು ಕಳೆದ್ಮೇಲೆ ಅನ್ನಭಾಗ್ಯ ಯೋಜನೆಯ ಹಣ ಬರುತ್ತೆ ಅಂತ ತಿಳಿಸಿದ್ದಾರೆ. ಜೊತೆಗೆ ಒಂದಷ್ಟು ಜನ ಮಹಿಳೆಯರು ಅನ್ನಭಾಗ್ಯ ಯೋಜನೆ ಹಣ ಬಂದಿದೆಯೇನೋ ಅಂತ ಪ್ರತಿದಿನ ಬ್ಯಾಂಕಲ್ಲಿ ಹೋಗಿ ಕೇಳೋದು, ಅಥವಾ ನಮ್ದು ಬ್ಯಾಂಕಲ್ಲಿ ಏನಾದರೂ ಪ್ರಾಬ್ಲಮ್ ಆಗಿದೆಯಾ ಅಂತ ಕೂಡ ಕೇಳ್ತಾ ಇದ್ದಾರೆ. ಮತ್ತೆ ಇನ್ನು ಕೆಲವರು ಏನ್ ಮಾಡ್ಬಿಡ್ತಿದ್ದಾರೆ ಅಂದ್ರೆ, ಫುಡ್ ಡಿಪಾರ್ಟ್ಮೆಂಟ್ಗೆ ಹೋಗ್ತಾ ಇದ್ದಾರೆ. ಸರ್, ನಮ್ದು ಅನ್ನಭಾಗ್ಯ ಯೋಜನೆಯ ಹಣ ಬಂದಿಲ್ಲ, ಏನಾಗಿದೆ, ಆಹಾರ ಇಲಾಖೆಯವರೇ ನೀವು ಇದಕ್ಕೆ ಆನ್ಸರ್ ಕೊಡಿ ಅಂತ ಕೇಳ್ತಿದ್ದಾರೆ. ಸೊ ಅಧಿಕಾರಿಗಳನ್ನ ವಿಚಾರಿಸಿದಾಗ ಅವ್ರು ಏನು ಹೇಳಿದ್ದಾರೆ ಅಂದ್ರೆ, ಸರ್ಕಾರದಿಂದ ಹಣ ಬಿಡುಗಡೆ ಆದ್ರೆ ನಮ್ಗೆ ಹಾಕೋದಿಕ್ಕೆ ಏನ್ ತೊಂದರೆ, ಖಂಡಿತವಾಗ್ಲೂ ನಿಮ್ ಖಾತೆಗೆ ಹಾಕ್ತೀವಿ. ಸರ್ಕಾರದವರು ಅವರೇ ಹಣ ಹಾಕಿಲ್ಲ ಅಂದ್ರೆ ನಾವೇನ್ ಮಾಡೋಕ್ಕಾಗತ್ತೆ, ಅವ್ರು ಬಂದಾಗ ನಾವು ಬಿಡುಗಡೆ ಮಾಡ್ತೀವಿ ಅಂತ ತಿಳಿಸಿದ್ದಾರೆ. ಇದ್ರ ಜೊತೆಗೆ ಇನ್ನೊಂದು ಏನು ಹೇಳಿದ್ದಾರೆ ಅಂದ್ರೆ, ನಮ್ಮ ರಾಜ್ಯ ಸರ್ಕಾರ ಏನಿದೆ ಅದು ಯಾರು ಎಲಿಜಿಬಲ್ ಇರ್ತಾರೋ ಅಂಥವ್ರಿಗೆ DBT ಮುಖಾಂತರ ಡೈರೆಕ್ಟ್ ಅವರೇ ಹಣ ಹಾಕ್ತಾರೆ. ಅವರೇ ಡೈರೆಕ್ಟ್ ಹಾಕೋದ್ರಿಂದ ನಮ್ಮದೇನು ಪಾತ್ರ ಇಲ್ಲ. ಸೆಂಟ್ರಲ್ಲಿ ನಾವು ಹೋಗಿ ಹೋಲ್ಡ್ ಮಾಡೋದು, ಸ್ಟಾಪ್ ಮಾಡೋದು, ಹಣ ಹಾಕೋದು ಏನೂ ಕೆಲಸ ಇರೋದಿಲ್ಲ. ಡೈರೆಕ್ಟ್ ಸರ್ಕಾರದಿಂದನೇ ಎಲ್ಲರೂ ಖಾತೆಗೂ ಹಣ ಬರುತ್ತೆ. ಇದರಲ್ಲಿ ನಮ್ದು ಮಧ್ಯಸ್ಥಿಕೆ ಏನೂ ಇಲ್ಲ ಅಂತ ತಿಳಿಸಿದ್ದಾರೆ. ನೋಡಿ, ಕುಮುದಾ ಶರತ್, ಜಂಟಿ ನಿರ್ದೇಶಕರು, ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ, ಮೈಸೂರಲ್ಲಿ ಈ ರೀತಿಯಾಗಿ ಅವ್ರು ಆನ್ಸರ್ ಮಾಡಿದ್ದಾರೆ. ತುಂಬಾ ಜನ ಮಹಿಳೆಯರು ಅವ್ರ ಹತ್ರ ಹೋಗಿದ್ದಾರೆ, ಅನ್ನಭಾಗ್ಯ ಯೋಜನೆಯ ಹಣ ನಮಗೆ ಇನ್ನೂ ಬಂದಿಲ್ಲ, ಏನು ಪ್ರಾಬ್ಲಮ್ ಆಗಿದೆ ಪ್ಲೀಸ್ ನಮಗೆ ಹೇಳಿ ಮೇಡಮ್ ಅಂತ. ಅವ್ರು ಹೇಳಿದ್ದಾರೆ, ಡೈರೆಕ್ಟ್ DBTಯಿಂದ ನಿಮಗೆ ಹಣ ಬರುತ್ತೆ, ನಮ್ದೇನು ಪಾತ್ರ ಇಲ್ಲ. ಬಟ್ ಏನಾದರೂ ಹಣ ಬಿಡುಗಡೆ ಆಯಿತು ಅಂದರೆ NPCLನಲ್ಲಿ ನಮಗೆ ಅಪ್ಡೇಟ್ ಬರುತ್ತೆ ಅನ್ನಭಾಗ್ಯ ಯೋಜನೆಯ ಹಣ ಬರೋದು. ಅದನ್ನು ಬಿಟ್ಟರೆ ಬೇರೆ ಯಾವುದೇ ರೀತಿ ಮಾಹಿತಿ ನಮಗೆ ಸರ್ಕಾರದಿಂದ ತಿಳಿಸಿಲ್ಲ ಅಂತ ಹೇಳಿದ್ದಾರೆ. ಅದ್ರ ಜೊತೆಗೆ ಮೈಸೂರಲ್ಲಿ ಇಲ್ಲಿವರೆಗೂ 7,932 ಜನಕ್ಕೆ ಅನ್ನಭಾಗ್ಯ
ಅನ್ನಭಾಗ್ಯ ಯೋಜನೆಯ ಹಣ ಸಿಕ್ಕಿಲ್ವಂತೆ. ತಾಲೂಕುಗಳಲ್ಲಿ ಸ್ವಲ್ಪ DBT ಮುಖಾಂತರ ಹಣ ಬರೋದ್ರಿಂದ NPCI ಮ್ಯಾಪಿಂಗ್ ಆಗಿಲ್ಲದೆ ಇರೋರು, ಬ್ಯಾಂಕಲ್ಲಿ ಏನೋ ಪ್ರಾಬ್ಲಮ್ ಆಗಿರೋಂಥವ್ರಿಗೆ ಇಲ್ಲಿವರೆಗೂ ಹಣ ಹಾಕಿಲ್ಲ ಅಂತ ತಿಳಿಸಿದ್ದಾರೆ. ಸೊ ನೋಡೋಣ ಅವ್ರ ಪ್ರಕಾರ ಅಂದರೆ ಮೈಸೂರಲ್ಲಿ ಜಂಟಿ ನಿರ್ದೇಶಕರೇ ಹೇಳಿರುವಂಥದ್ದು 2ನೇ ವಾರ ಕಳೆದ ಮೇಲೆ, ಜನವರಿ 2 ವಾರ ಆದಮೇಲೆ ಅನ್ನಭಾಗ್ಯ ಯೋಜನೆ ಹಣ ಬರುತ್ತಂತೆ. ಸದ್ಯಕ್ಕೆ ಇದೇ ಲೇಟೆಸ್ಟ್ ಅಪ್ಡೇಟು. ಹೊಸ ವರ್ಷಕ್ಕೇನೋ ಸಿಗುತ್ತೆ, ಬಟ್ ಈ ತಿಂಗಳಲ್ಲಿ ಸಿಗುತ್ತೆ. ಹೊಸ ವರ್ಷ ಅಂದರೆ ಈ ವಾರದಲ್ಲಂತೂ ಅಮೌಂಟು ಸಿಗಲ್ಲ. ಇದಿಷ್ಟು ಅನ್ನಭಾಗ್ಯ ಯೋಜನೆಯ ಒಂದು ಉತ್ತಮವಾದ ಮಾಹಿತಿ ಆಗಿತ್ತು. ನಾನು ಕೊಟ್ಟಿರೋ ಇನ್ಫಾರ್ಮೇಷನ್ ಯೂಸ್ಫುಲ್ ಆಗಿರೋ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿವರೆಗೂ ವಿಡಿಯೋ ನೋಡಿದ ಎಲ್ರಿಗೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್